ನಮಸ್ಕಾರ ಎಲ್ಲ ಕೇಳುಗರಿಗೂ. ಇಂದು ನಾನು ಪರಿಚಯಿಸಬೇಕೆಂದಿರುವ ಪುಸ್ತಕವು ಜೇಮ್ಸ್ ಕ್ಲಿಯರ್ ಬರೆದ ಅಟಾಮಿಕ್ ಹ್ಯಾಬಿಟ್ಸ್. ಈ ಪುಸ್ತಕವು ನಮಗೆ ಹೇಳುವುದೇನು ಅಂದರೆ, ಸಣ್ಣ ಸಣ್ಣ ಅಭ್ಯಾಸಗಳು, ದಿನನಿತ್ಯದ ಚಿಕ್ಕ ಬದಲಾವಣೆಗಳು ದೀರ್ಘಕಾಲದಲ್ಲಿ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲವು. ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬೇಕೆಂದರೆ ನಾವು ದೊಡ್ಡ ಕೆಲಸಗಳನ್ನು ಮಾಡಬೇಕು ಎಂದುಕೊಳ್ಳುತ್ತೇವೆ. ಆದರೆ ಜೇಮ್ಸ್ ಕ್ಲಿಯರ್ ಬರೆದ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕವು ಈ ಕಲ್ಪನೆಯನ್ನು ಬದಲಿಸುತ್ತದೆ. ಈ ಪುಸ್ತಕ ಹೇಳುವುದೇನು ಅಂದರೆ, ಸಣ್ಣ ಅಭ್ಯಾಸಗಳು, ದಿನನಿತ್ಯದ ಚಿಕ್ಕ ಬದಲಾವಣೆಗಳು ದೀರ್ಘಕಾಲದಲ್ಲಿ ದೊಡ್ಡ ಫಲಿತಾಂಶಗಳನ್ನು ತರುತ್ತವೆ. ಅಣುವಿನಷ್ಟು ಸಣ್ಣ ಅಭ್ಯಾಸವೂ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ರೂಪಿಸಬಲ್ಲದು. ಈ ಪುಸ್ತಕವು ವೈಜ್ಞಾನಿಕ ಉದಾಹರಣೆಗಳ ಮೂಲಕ ಸರಳ ಭಾಷೆಯಲ್ಲಿ ಪ್ರತಿದಿನದ ಜೀವನದಲ್ಲಿ ಅನುಸರಿಸಬಹುದಾದ ಮಾರ್ಗಗಳನ್ನು ನೀಡುತ್ತದೆ. ಅಟಾಮಿಕ್ ಹ್ಯಾಬಿಟ್ಸ್ ಎಂದರೆ ಏನು? ಅಟಾಮಿಕ್ ಎಂದರೆ ಅತ್ಯಂತ ಚಿಕ್ಕದಾದ ಅಥವಾ ಅಣುವಿನಷ್ಟು ಸಣ್ಣದು ಎಂದರ್ಥ. ಹ್ಯಾಬಿಟ್ಸ್ ಅಂದರೆ ಅಭ್ಯಾಸಗಳು. ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕೆಲಸಗಳು ದೀರ್ಘಕಾಲದ ನಂತರ ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಜೇಮ್ಸ್ ಕ್ಲಿಯರ್ ಹೇಳುವಂತೆ, ನೀವು ಪ್ರತಿದಿನ ಕೇವಲ 1% ಸುಧಾರಣೆ ಕಂಡರೂ ಸಹ 1 ವರ್ಷದ ಕೊನೆಯಲ್ಲಿ ನೀವು 37 ಪಟ್ಟು ಉತ್ತಮ ವ್ಯಕ್ತಿಯಾಗುತ್ತೀರಿ. ಈ ಪರಿಕಲ್ಪನೆಯ ಮುಖ್ಯ ಅಂಶಗಳನ್ನು ನೋಡೋಣ. 1% ಸುಧಾರಣೆಯ ಶಕ್ತಿ. ನಾವು ಜೀವನದಲ್ಲಿ ದೊಡ್ಡ ಬದಲಾವಣೆ ಬೇಕೆಂದರೆ ದೊಡ್ಡ ಸಾಹಸ ಮಾಡಬೇಕು ಎಂದುಕೊಳ್ಳುತ್ತೇವೆ. ಆದರೆ ಅಟಾಮಿಕ್ ಹ್ಯಾಬಿಟ್ಸ್ ಹೇಳುವುದೇನು ಅಂದರೆ, ಪ್ರತಿದಿನ 1% ಉತ್ತಮಗೊಳ್ಳಲು ಪ್ರಯತ್ನಿಸಿದರೆ ಸಾಕು, 1 ವರ್ಷದ ಕೊನೆಯಲ್ಲಿ ನೀವು 37 ಪಟ್ಟು ಉತ್ತಮ ವ್ಯಕ್ತಿಯಾಗುತ್ತೀರಿ. ಇದು ಚಕ್ರಬಡ್ಡಿಯಂತೆ ಸಣ್ಣ ಸುಧಾರಣೆಗಳು ಸೇರಿ ದೊಡ್ಡ ಫಲಿತಾಂಶ ಕೊಡುತ್ತವೆ. ಫಲಿತಾಂಶಕ್ಕಿಂತ ಪ್ರಕ್ರಿಯೆಗೆ ಒತ್ತು. ನಾವು ಗುರಿಗಳನ್ನು ಇಡುತ್ತೇವೆ. ಉದಾಹರಣೆಗೆ 10 kg ತೂಕ ಇಳಿಸಬೇಕು ಅಥವಾ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಬರಬೇಕು. ಆದರೆ ಗುರಿ ದಿಕ್ಕನ್ನು ಮಾತ್ರ ತೋರಿಸುತ್ತದೆ. ವ್ಯವಸ್ಥೆ, ಸಿಸ್ಟಮ್ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಗುರಿ ಸಾಧನೆಯವರೆಗೆ ಸಂತೋಷವಿಲ್ಲ. ಆದರೆ ವ್ಯವಸ್ಥೆಯನ್ನು ಅನುಸರಿಸಿದರೆ ಪ್ರತಿದಿನ ಪ್ರಗತಿ ಕಾಣಬಹುದು. ಸರಿಯಾದ ವ್ಯವಸ್ಥೆ ಇದ್ದರೆ ಫಲಿತಾಂಶ ಸ್ವಯಂ ಬರುತ್ತದೆ. ಗುರುತಿನ ಅಭ್ಯಾಸಗಳು. ಅಭ್ಯಾಸ ಬದಲಾವಣೆ ಏನು ಸಾಧಿಸಬೇಕು ಎಂಬುದಕ್ಕಿಂತ ನಾನು ಯಾರಾಗಬೇಕು ಎಂಬುದರ ಮೇಲೆ ಕೇಂದ್ರೀಕರಿಸಬೇಕು. ಉದಾಹರಣೆಗೆ, ಧೂಮಪಾನ ಬಿಡಲು ನಾನು ಬಿಡಲು ಪ್ರಯತ್ನಿಸುತ್ತಿದ್ದೇನೆ ಎನ್ನುವುದಕ್ಕಿಂತ ನಾನು ಧೂಮಪಾನಿ ಅಲ್ಲ ಎಂದು ಹೇಳುವುದು ಉತ್ತಮ. ಪ್ರತಿಯೊಂದು ಒಳ್ಳೆಯ ಅಭ್ಯಾಸವು ನಿಮ್ಮ ಹೊಸ ವ್ಯಕ್ತಿತ್ವಕ್ಕೆ ಒಂದು ಹೆಜ್ಜೆ. ಪರಿಸರದ ಪ್ರಭಾವ. ಇಚ್ಛಾಶಕ್ತಿಗಿಂತ ಪರಿಸರವೇ ಹೆಚ್ಚು ಪರಿಣಾಮಕಾರಿ. ಒಳ್ಳೆಯ ಅಭ್ಯಾಸಗಳನ್ನು ಸುಲಭವಾಗಿ ಕಾಣುವಂತೆ, ಕೆಟ್ಟ ಅಭ್ಯಾಸಗಳು ಕಷ್ಟವಾಗುವಂತೆ ಪರಿಸರವನ್ನು ರೂಪಿಸಬೇಕು. ಉದಾಹರಣೆಗೆ, ನೀರು ಕುಡಿಯಲು ಬಾಟಲ್ಗಳನ್ನು ಎಲ್ಲೆಡೆ ಇಡಿ. ಟಿವಿ ಕಡಿಮೆ ನೋಡಲು ರಿಮೋಟನ್ನು ಅಡಗಿಸಿಡಿ. ಅಭ್ಯಾಸದ ಲೂಪ್. ಪ್ರತಿ ಅಭ್ಯಾಸವು 4 ಹಂತಗಳಲ್ಲಿ ನಡೆಯುತ್ತದೆ. ಸೂಚನೆ, ಕ್ಯೂ, ಮೆದುಳಿಗೆ ನೀಡುವ ಸಂದೇಶ. ಹಂಬಲ, ಕ್ರೇವಿಂಗ್, ಕೆಲಸ ಮಾಡಲು ಬರುವ ಆಸೆ. ಪ್ರತಿಕ್ರಿಯೆ, ರೆಸ್ಪಾನ್ಸ್, ನಾವು ಮಾಡುವ ಕ್ರಿಯೆ. ಬಹುಮಾನ, ರಿವಾರ್ಡ್, ಈ ಕೆಲಸದಿಂದ ಸಿಗುವ ಸಂತೋಷ. ಈ ಚಕ್ರವನ್ನು ಅರ್ಥ ಮಾಡಿಕೊಂಡರೆ ಹೊಸ ಅಭ್ಯಾಸಗಳನ್ನು ಬೆಳೆಸಬಹುದು ಅಥವಾ ಹಳೆಯದನ್ನು ಮುರಿಯಬಹುದು. ಅಟಾಮಿಕ್ ಹ್ಯಾಬಿಟ್ಸ್ ಎಂದರೆ ರಾತ್ರೋರಾತ್ರಿ ಯಶಸ್ಸು ಪಡೆಯುವುದಲ್ಲ. ಇದು ಪ್ರತಿದಿನದ ಸಣ್ಣ ಸಣ್ಣ ಆಯ್ಕೆಗಳ ಬಗ್ಗೆ ಇದೆ. 1000 ಮೈಲಿಗಳ ಪ್ರಯಾಣವು ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ ಎಂಬ ಗಾದೆಯಂತೆ ನಿಮ್ಮ ಸಣ್ಣ ಅಭ್ಯಾಸಗಳೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಗುರಿಗಳಿಗಿಂತ ವ್ಯವಸ್ಥೆ, ಸಿಸ್ಟಮ್ ಮುಖ್ಯ. ಅನೇಕರು ಜೀವನದಲ್ಲಿ ಕೇವಲ ಗುರಿಗಳನ್ನು, ಗೋಲ್ಸ್ ಹಾಕಿಕೊಳ್ಳುತ್ತಾರೆ. ಆದರೆ ಅದನ್ನು ತಲುಪುವ ಮಾರ್ಗದ ಬಗ್ಗೆ ಗಮನ ಹರಿಸುವುದಿಲ್ಲ. ಗುರಿ ಮತ್ತು ವ್ಯವಸ್ಥೆಯ ವ್ಯತ್ಯಾಸ. ಗುರಿ, ಗೋಲ್, ಇದು ನೀವು ತಲುಪಬೇಕಾಗಿರುವ ಅಂತಿಮ ಫಲಿತಾಂಶ. ಉದಾಹರಣೆಗೆ, ಒಂದು ಪುಸ್ತಕ ಬರೆಯುವುದು ಅಥವಾ ಚಾಂಪಿಯನ್ಶಿಪ್ ಗೆಲ್ಲುವುದು. ವ್ಯವಸ್ಥೆ, ಸಿಸ್ಟಮ್, ಗುರಿ ತಲುಪಲು ನೀವು ಪ್ರತಿದಿನ ಮಾಡುವ ಕೆಲಸ. ಉದಾಹರಣೆಗೆ, ಪ್ರತಿದಿನ 500 ಪದಗಳನ್ನು ಬರೆಯುವುದು ಅಥವಾ ಪ್ರತಿದಿನ ಸರಿಯಾದ ತರಬೇತಿ ಪಡೆಯುವುದು. ಜೇಮ್ಸ್ ಕ್ಲಿಯರ್ ಹೇಳುವಂತೆ, ನೀವು ನಿಮ್ಮ ಗುರಿಗಳ ಮಟ್ಟಕ್ಕೆ ಏರುವುದಿಲ್ಲ, ಬದಲಾಗಿ ನಿಮ್ಮ ವ್ಯವಸ್ಥೆಗಳ, ಸಿಸ್ಟಮ್ಗಳು ಮಟ್ಟಕ್ಕೆ ಕುಸಿಯುತ್ತೀರಿ. ಕೇವಲ ಗುರಿಗಳ ಮೇಲೆ ಗಮನ ಹರಿಸುವುದರಿಂದ ಉಂಟಾಗುವ ಸಮಸ್ಯೆಗಳು. ಗೆದ್ದವರಿಗೂ ಸೋತವರಿಗೂ ಒಂದೇ ಗುರಿ ಇರುತ್ತದೆ.
ಎಲ್ಲ ಕ್ರೀಡಾಪಟುಗಳು ಚಿನ್ನದ ಪದಕ ಬಯಸುತ್ತಾರೆ. ಎಲ್ಲ ಉದ್ಯೋಗಾಕಾಂಕ್ಷಿಗಳು ಕೆಲಸ ಬಯಸುತ್ತಾರೆ. ಆದರೆ ಉತ್ತಮ ವ್ಯವಸ್ಥೆ ಹೊಂದಿದವರು ಮಾತ್ರ ಯಶಸ್ವಿಯಾಗುತ್ತಾರೆ. ಗುರಿಗಳು ತಾತ್ಕಾಲಿಕ ಬದಲಾವಣೆ ಮಾತ್ರ ಕೊಡುತ್ತವೆ. ಕೋಣೆ ಅಸ್ತವ್ಯಸ್ತವಾಗಿದ್ದರೆ ಸ್ವಚ್ಛಗೊಳಿಸಬೇಕು ಎಂಬ ಗುರಿ ಇಟ್ಟು ಸ್ವಚ್ಛಗೊಳಿಸಬಹುದು. ಆದರೆ ಅಶಿಸ್ತಿನ ವ್ಯವಸ್ಥೆ ಬದಲಾಗದಿದ್ದರೆ ಮತ್ತೆ ಗಲೀಜಾಗುತ್ತದೆ. ಗುರಿಗಳು ಸಂತೋಷವನ್ನು ಮುಂದೂಡುತ್ತವೆ. ಗುರಿ ತಲುಪಿದ ಮೇಲೆ ಮಾತ್ರ ನಾನು ಸಂತೋಷವಾಗುತ್ತೇನೆ ಎಂದುಕೊಂಡರೆ ಪ್ರಸ್ತುತ ಕ್ಷಣದಲ್ಲಿ ಒತ್ತಡ ಹೆಚ್ಚುತ್ತದೆ. ಆದರೆ ವ್ಯವಸ್ಥೆ ಮೇಲೆ ಸಿಸ್ಟಮ್ ಗಮನ ಹರಿಸಿದರೆ ಪ್ರತಿದಿನ ಯಶಸ್ಸಿನ ಅನುಭವ ಸಿಗುತ್ತದೆ. ಯೋಯೋ ಪರಿಣಾಮ. ಗುರಿ ತಲುಪಿದ ನಂತರ ಅನೇಕರು ಪ್ರಯತ್ನ ನಿಲ್ಲಿಸುತ್ತಾರೆ. ಉದಾಹರಣೆಗೆ ಮ್ಯಾರಥಾನ್ ಮುಗಿಸಿದ ನಂತರ ಓಡುವುದನ್ನೇ ನಿಲ್ಲಿಸುವವರು. ಆದರೆ ವ್ಯವಸ್ಥೆ ಇದ್ದರೆ ಅದು ಜೀವನ ಶೈಲಿಯಾಗಿ ಮುಂದುವರಿಯುತ್ತದೆ. ಉತ್ತಮ ವ್ಯವಸ್ಥೆ ಸಿಸ್ಟಮ್ ನಿರ್ಮಿಸುವುದು ಹೇಗೆ? ಸಣ್ಣ ಬದಲಾವಣೆ. ದೊಡ್ಡ ಗುರಿಗಿಂತ ಸಣ್ಣ ಕೆಲಸ ಪ್ರಾರಂಭಿಸಿ. ಉದಾಹರಣೆಗೆ 1 ಗಂಟೆ ವ್ಯಾಯಾಮ ಮಾಡುವ ಬದಲು ಪ್ರತಿದಿನ 10 ನಿಮಿಷ ನಡೆಯುವ ವ್ಯವಸ್ಥೆ ಒಳ್ಳೆಯದು. ಸ್ಥಿರತೆ. ಪ್ರತಿದಿನ ತಪ್ಪದೇ ಮಾಡುವುದು ಮುಖ್ಯ. ಪರಿಸರ ವಿನ್ಯಾಸ. ನಿಮ್ಮ ಸುತ್ತಲಿನ ಪರಿಸರವನ್ನು ವ್ಯವಸ್ಥೆಗೆ ಅನುಕೂಲವಾಗುವಂತೆ ರೂಪಿಸಿಕೊಳ್ಳಿ. ಗುರಿಗಳು ನಮಗೆ ಒಂದು ದಿಕ್ಕನ್ನು ತೋರಿಸುತ್ತವೆ, ಆದರೆ ವ್ಯವಸ್ಥೆಯು ನಮಗೆ ಪ್ರೋಗ್ರೆಸ್ ನೀಡುತ್ತದೆ. ನೀವು ನಿಮ್ಮ ಗುರಿಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ಕೇವಲ ನಿಮ್ಮ ವ್ಯವಸ್ಥೆಯ ಮೇಲೆ ಗಮನ ಹರಿಸಿದರೂ ಸಹ ನೀವು ಯಶಸ್ವಿಯಾಗುತ್ತೀರಿ. ಏಕೆಂದರೆ ಉತ್ತಮ ಪ್ರಕ್ರಿಯೆಯು ಅನಿವಾರ್ಯವಾಗಿ ಉತ್ತಮ ಫಲಿತಾಂಶವನ್ನು ನೀಡಿಯೇ ನೀಡುತ್ತದೆ. ಅಭ್ಯಾಸ ಬದಲಾವಣೆಯ 3 ಹಂತಗಳು. ಅಭ್ಯಾಸ ಬದಲಾವಣೆಯನ್ನು ಕೇವಲ ಮೇಲ್ಪದರದ ಬದಲಾವಣೆಯಾಗಿ ನೋಡದೆ ಅದನ್ನು ಈರುಳ್ಳಿಯ ಪದರಗಳಿಗೆ ಹೋಲಿಸಲಾಗಿದೆ. ನಾನು ಏನನ್ನು ಸಾಧಿಸಬೇಕು ಎಂಬ ಕಡೆಗೆ ಗಮನ ಕೊಡುತ್ತೇವೆ. ಆದರೆ ನಿಜವಾದ ಮತ್ತು ಶಾಶ್ವತವಾದ ಬದಲಾವಣೆ ಬರಬೇಕಾದರೆ ನಾವು ಅದರ ಆಳವಾದ ಪದರಗಳನ್ನು ತಲುಪಬೇಕು. ಜೇಮ್ಸ್ ಕ್ಲಿಯರ್ ವಿವರಿಸುವ ಅಭ್ಯಾಸ ಬದಲಾವಣೆಯ 3 ಹಂತಗಳು ಅಥವಾ ಪದರಗಳು ಇಲ್ಲಿವೆ. 1. ಫಲಿತಾಂಶ ಆಧಾರಿತ ಬದಲಾವಣೆ, ಔಟ್ಕಮ್ ಚೇಂಜ್. ಇದು ಬದಲಾವಣೆಯ ಮೊದಲ ಹಂತ. ಇಲ್ಲಿ ನಮ್ಮ ಗಮನ ಏನು ಸಾಧಿಸಬೇಕು ಎಂಬುದರ ಮೇಲೆ ಇರುತ್ತದೆ. ಉದಾಹರಣೆ, ತೂಕ ಇಳಿಸುವುದು, ಪುಸ್ತಕ ಪ್ರಕಟಿಸುವುದು, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುವುದು, ಸ್ಪರ್ಧೆಯಲ್ಲಿ ಗೆಲ್ಲುವುದು. ಸಮಸ್ಯೆ, ಇದು ಹೊರಗಿನ ಬದಲಾವಣೆ ಮಾತ್ರ. ಫಲಿತಾಂಶ ಸಿಕ್ಕ ತಕ್ಷಣ ಅಥವಾ ತಡವಾದಾಗ ಜನರು ಪ್ರಯತ್ನವನ್ನು ನಿಲ್ಲಿಸುತ್ತಾರೆ. ಪ್ರೇರಣೆ, ಮೋಟಿವೇಶನ್ ಇಲ್ಲಿ ತಾತ್ಕಾಲಿಕವಾಗಿರುತ್ತದೆ. 2. ಪ್ರಕ್ರಿಯೆ ಆಧಾರಿತ ಬದಲಾವಣೆ, ಪ್ರೋಸೆಸ್ ಚೇಂಜ್. ಇದು 2ನೇ ಹಂತ. ಇಲ್ಲಿ ನಾನು ಏನು ಮಾಡಬೇಕು ಎಂಬುದರ ಮೇಲೆ ಗಮನ ಇರುತ್ತದೆ. ಅಂದರೆ ಫಲಿತಾಂಶಕ್ಕಿಂತ ಹೆಚ್ಚಾಗಿ ಅದನ್ನು ಪಡೆಯಲು ಅನುಸರಿಸುವ ಕ್ರಮ ಮುಖ್ಯ. ಉದಾಹರಣೆಗೆ, ಜಿಮ್ಗೆ ಹೋಗಲು ವೇಳಾಪಟ್ಟಿ ಮಾಡುವುದು, ಕೆಲಸದ ಮೇಜನ್ನು ಸ್ವಚ್ಛವಾಗಿರಿಸುವುದು, ಧ್ಯಾನ ಮಾಡುವ ಅಭ್ಯಾಸ ರೂಢಿಸಿಕೊಳ್ಳುವುದು. ಗುಣಲಕ್ಷಣ, ಉತ್ತಮ ವ್ಯವಸ್ಥೆ ಸಿಸ್ಟಮ್ ನಿರ್ಮಿಸುವುದು ಮುಖ್ಯ. ಇದು ಫಲಿತಾಂಶಕ್ಕಿಂತ ದೀರ್ಘಕಾಲದವರೆಗೆ ನಿಮ್ಮನ್ನು ಚಟುವಟಿಕೆಯಲ್ಲಿ ಇರಿಸುತ್ತದೆ. 3. ಗುರುತು ಆಧಾರಿತ ಬದಲಾವಣೆ, ಐಡೆಂಟಿಟಿ ಚೇಂಜ್. ಇದು 3ನೇ ಮತ್ತು ಅತ್ಯಂತ ಆಳವಾದ ಹಂತ. ಇಲ್ಲಿ ನಾನು ಯಾರಾಗಬೇಕು ಎಂಬುದರ ಮೇಲೆ ಗಮನ ಇರುತ್ತದೆ. ಇದು ನಿಮ್ಮ ನಂಬಿಕೆಗಳು ಮತ್ತು ಮೌಲ್ಯಗಳನ್ನು ಒಳಗೊಂಡು ವ್ಯಕ್ತಿತ್ವದ ಹೂ ಯು ಆರ್ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಉದಾಹರಣೆ, ನಾನು ವ್ಯಾಯಾಮ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎನ್ನುವುದು ಫಲಿತಾಂಶ ಅಥವಾ ಪ್ರಕ್ರಿಯೆ ಆಧಾರಿತ. ಆದರೆ ನಾನು ಒಬ್ಬ ಕ್ರೀಡಾಪಟು ಅಥವಾ ನಾನು ಆರೋಗ್ಯವಂತ ವ್ಯಕ್ತಿ ಎನ್ನುವುದು ಗುರುತು ಆಧಾರಿತ, ಐಡೆಂಟಿಟಿ. ಮಹತ್ವ, ಒಬ್ಬನು ತಾನು ಓದುಗ ಎಂದು ನಂಬಿದರೆ ಓದುವುದು ಅವನಿಗೆ ಕಷ್ಟವಾಗುವುದಿಲ್ಲ. ಅದು ಅವನ ವ್ಯಕ್ತಿತ್ವದ ಭಾಗವಾಗುತ್ತದೆ. ಅಭ್ಯಾಸವು ವ್ಯಕ್ತಿತ್ವದ ಭಾಗವಾದಾಗ ಮಾತ್ರ ಅದು ಶಾಶ್ವತವಾಗಿರುತ್ತದೆ. ಈ 3 ಹಂತಗಳ ವ್ಯತ್ಯಾಸ ಏಕೆ ಮುಖ್ಯ? ಬಹುತೇಕ ಜನರು ಬದಲಾವಣೆಯನ್ನು ಹೊರಗಿನಿಂದ ಒಳಗಡೆಗೆ ತರಲು ಪ್ರಯತ್ನಿಸುತ್ತಾರೆ. ಔಟ್ಕಮ್ ಲೀಡ್ಸ್ ಟು ಪ್ರೋಸೆಸ್ ಲೀಡ್ಸ್ ಟು ಐಡೆಂಟಿಟಿ. ಆದರೆ ಜೇಮ್ಸ್ ಕ್ಲಿಯರ್ ಹೇಳುವಂತೆ ಒಳಗಿನಿಂದ ಹೊರಗಡೆಗೆ, ಐಡೆಂಟಿಟಿ ಲೀಡ್ಸ್ ಟು ಪ್ರೋಸೆಸ್ ಲೀಡ್ಸ್ ಟು ಔಟ್ಕಮ್ ಹೋಗುವುದು ಯಶಸ್ಸಿನ ಸೂತ್ರ. 1. ಮೊದಲು ನೀವು ಯಾರಾಗಬೇಕು ಬಯಸುತ್ತೀರಿ ನಿರ್ಧರಿಸಿ, ಐಡೆಂಟಿಟಿ.
ಅದನ್ನು ಸಣ್ಣ ಸಣ್ಣ ಗೆಲುವುಗಳ ಮೂಲಕ ಸಾಬೀತುಪಡಿಸಿ ಪ್ರೋಸೆಸ್. ನಂತರ ಫಲಿತಾಂಶಗಳು ತಾವಾಗಿಯೇ ಬರುತ್ತವೆ, ಔಟ್ಕಮ್. ಉದಾಹರಣೆಗೆ, ಗುರಿ ಪುಸ್ತಕ ಓದುವುದು ಅಲ್ಲ, ಓದುಗನಾಗುವುದು. ಗುರಿ ಮ್ಯಾರಥಾನ್ ಓಡುವುದು ಅಲ್ಲ, ಓಟಗಾರನಾಗುವುದು. ನಿಮ್ಮ ಗುರುತು ಬದಲಾಗಿದ್ದಾಗ ಆ ಗುರುತಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡಲು ಮನಸ್ಸೇ ಒಪ್ಪುವುದಿಲ್ಲ. ಇದೇ ನಿಜವಾದ ಬದಲಾವಣೆ. 4 ಅಭ್ಯಾಸದ 4 ನಿಯಮಗಳು, ದಿ 4 ಲಾಸ್ ಆಫ್ ಬಿಹೇವಿಯರಲ್ ಚೇಂಜ್. ಒಂದು ಹೊಸ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಅಥವಾ ಕೆಟ್ಟ ಅಭ್ಯಾಸವನ್ನು ಬಿಡಲು ಜೇಮ್ಸ್ ಕ್ಲಿಯರ್ 4 ಹಂತದ ಸೂತ್ರಗಳನ್ನು ನೀಡಿದ್ದಾರೆ. ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದ ಹೃದಯ ಭಾಗವೇ ಅಭ್ಯಾಸ ಬದಲಾವಣೆಯ 4 ನಿಯಮಗಳು. ಯಾವುದೇ ಒಂದು ಅಭ್ಯಾಸವು ನಮ್ಮ ಜೀವನದಲ್ಲಿ ಹೇಗೆ ನೆಲೆಯೂರುತ್ತದೆ ಅಥವಾ ಅದನ್ನು ಹೇಗೆ ಕಿತ್ತೊಗೆಯಬಹುದು ಎಂಬುದನ್ನು ಈ 4 ಹಂತದ ಚೌಕಟ್ಟು ಅದ್ಭುತವಾಗಿ ವಿವರಿಸುತ್ತದೆ. ಮಾನವನ ಮೆದುಳು ಒಂದು ಫೀಡ್ಬ್ಯಾಕ್ ಲೂಪ್ ಮೂಲಕ ಕೆಲಸ ಮಾಡುತ್ತದೆ. ಸೂಚನೆ ಲೀಡ್ಸ್ ಟು ಹಂಬಲ, ಲೀಡ್ಸ್ ಟು ಪ್ರತಿಕ್ರಿಯೆ, ಲೀಡ್ಸ್ ಟು ಬಹುಮಾನ. ಸೂಚನೆಯಿಂದ ಹಂಬಲ, ಹಂಬಲದಿಂದ ಪ್ರತಿಕ್ರಿಯೆ, ಪ್ರತಿಕ್ರಿಯೆಯಿಂದ ಬಹುಮಾನ. ಈ 4 ಹಂತಗಳಿಗೆ ಅನುಗುಣವಾಗಿ ಜೇಮ್ಸ್ ಕ್ಲಿಯರ್ ರೂಪಿಸಿದ ನಿಯಮಗಳು ಇಲ್ಲಿವೆ. ನಿಯಮ 1, ಅದನ್ನು ಸ್ಪಷ್ಟವಾಗಿಸಿ. ನಮ್ಮ ಮೆದುಳು ಸಂಕೇತಗಳನ್ನು ನೋಡಿ ಅಭ್ಯಾಸ ಮಾಡುತ್ತದೆ. ಕ್ಯೂಸ್, ಅಭ್ಯಾಸದ ಜೋಡಣೆ, ಹ್ಯಾಬಿಟ್ ಸ್ಟ್ಯಾಕಿಂಗ್. ಹಳೆಯ ಅಭ್ಯಾಸದ ಜೊತೆಗೆ ಹೊಸ ಅಭ್ಯಾಸವನ್ನು ಸೇರಿಸಿ. ಉದಾಹರಣೆಗೆ, ಕಾಫಿ ಕುಡಿದ ನಂತರ 1 ನಿಮಿಷ ಧ್ಯಾನ ಮಾಡುತ್ತೇನೆ. ಪರಿಸರ ವಿನ್ಯಾಸ, ಓದಬೇಕೆಂದಿದ್ದರೆ ಪುಸ್ತಕವನ್ನು ಮೇಜಿನ ಮೇಲೆ ಇಡಿ. ಗಿಟಾರ್ ಕಲಿಯಬೇಕೆಂದಿದ್ದರೆ ಅದನ್ನು ಕಪಾಟಿನಲ್ಲಿ ಇಡುವ ಬದಲು ಹಾಲ್ನಲ್ಲಿ ಇಡಿ. ಸೂಚನೆ ಸ್ಪಷ್ಟವಾಗಿದ್ದರೆ ಮೆದುಳು ಬೇಗ ಪ್ರತಿಕ್ರಿಯಿಸುತ್ತದೆ. ನಿಯಮ 2, ಅದನ್ನು ಆಕರ್ಷಕವಾಗಿಸಿ. ನಮಗೆ ಇಷ್ಟವಾದ ಕೆಲಸಗಳನ್ನು ಮಾಡಲು ಮನಸ್ಸು ಬೇಗ ಒಪ್ಪುತ್ತದೆ. ಪ್ರಲೋಭನೆ ಜೋಡಣೆ, ಟೆಂಪ್ಟೇಷನ್ ಬಂಡ್ಲಿಂಗ್. ಇಷ್ಟವಿಲ್ಲದ ಕೆಲಸವನ್ನು ಇಷ್ಟವಾದ ಕೆಲಸದ ಜೊತೆ ಸೇರಿಸಿ. ಉದಾಹರಣೆಗೆ, ಜಿಮ್ನಲ್ಲಿ ವ್ಯಾಯಾಮ ಮಾಡುವಾಗ ಮಾತ್ರ ನನ್ನ ನೆಚ್ಚಿನ ಪಾಡ್ಕಾಸ್ಟ್ ಕೇಳುತ್ತೇನೆ. ಸಮುದಾಯದ ಪ್ರಭಾವ, ನೀವು ಬೆಳೆಸಬೇಕಾದ ಅಭ್ಯಾಸ ಸಾಮಾನ್ಯವಾಗಿರುವ ಜನರ ಗುಂಪಿಗೆ ಸೇರಿಕೊಳ್ಳಿ. ನಿಯಮ 3, ಅದನ್ನು ಸುಲಭವಾಗಿಸಿ. ಹೊಸ ಕೆಲಸ ಕಷ್ಟವೆನಿಸಿದರೆ ನಾವು ಅದನ್ನು ಮಾಡುವುದಿಲ್ಲ. 2 ನಿಮಿಷದ ನಿಯಮ, ಹೊಸ ಅಭ್ಯಾಸವನ್ನು ಆರಂಭಿಸುವಾಗ ಅದು 2 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವಂತೆ ಇರಲಿ. ಉದಾಹರಣೆಗೆ, ಪ್ರತಿದಿನ 1 ಪುಟ ಓದುವುದು. ಅಡೆತಡೆಗಳನ್ನು ಕಡಿಮೆ ಮಾಡಿ. ಬೆಳಗ್ಗೆ ಓಡಲು ಹೋಗಬೇಕೆಂದಿದ್ದರೆ ಹಿಂದಿನ ರಾತ್ರಿ ಬಟ್ಟೆ ಮತ್ತು ಶೂಗಳನ್ನು ಸಿದ್ಧಪಡಿಸಿ. ನಿಯಮ 4, ಅದನ್ನು ತೃಪ್ತಿದಾಯಕವಾಗಿಸಿ. ಒಂದು ಕೆಲಸ ಮಾಡಿದ ತಕ್ಷಣ ಸಂತೋಷ ಸಿಕ್ಕರೆ ಅದನ್ನು ಮತ್ತೆ ಮಾಡಲು ಮನಸ್ಸು ಬಯಸುತ್ತದೆ. ತಕ್ಷಣದ ಬಹುಮಾನ, ವ್ಯಾಯಾಮ ಮಾಡಿದ ನಂತರ ಡೈರಿಯಲ್ಲಿ ಟಿಕ್ ಹಾಕುವುದು ಅಥವಾ ನೆಚ್ಚಿನ ಹಣ್ಣು ತಿನ್ನುವುದು. ಅಭ್ಯಾಸದ ಟ್ರ್ಯಾಕರ್, ಕ್ಯಾಲೆಂಡರ್ನಲ್ಲಿ ಪ್ರತಿದಿನ ಮಾಡಿದ ಕೆಲಸವನ್ನು ಗುರುತು ಮಾಡಿ. ಸರಪಳಿ ಕಟ್ ಆಗದಂತೆ ನೋಡಿಕೊಳ್ಳುವುದು ಉತ್ಸಾಹ ಹೆಚ್ಚಿಸುತ್ತದೆ. ತೀರ್ಮಾನ, ಅಭ್ಯಾಸವನ್ನು ಸ್ಪಷ್ಟ, ಆಕರ್ಷಕ, ಸುಲಭ ಮತ್ತು ತೃಪ್ತಿದಾಯಕವಾಗಿಸಿದರೆ ಅದು ಶಾಶ್ವತವಾಗಿ ನಮ್ಮ ಜೀವನದ ಭಾಗವಾಗುತ್ತದೆ. ಈ 4 ನಿಯಮಗಳು ಅಭ್ಯಾಸಗಳನ್ನು ಯಾಂತ್ರಿಕವಾಗಿ ಮಾಡದೆ ವ್ಯವಸ್ಥಿತವಾಗಿ ರೂಪಿಸಲು ಸಹಾಯ ಮಾಡುತ್ತವೆ. ಸಣ್ಣ ಬದಲಾವಣೆಗಳು ಈ ನಿಯಮಗಳ ಮೂಲಕ ಹಾದು ಹೋದಾಗ ಅವು ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಬದಲಾಗುತ್ತವೆ. 5, ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಹೇಗೆ? ಮೇಲಿನ 4 ನಿಯಮಗಳನ್ನು ಉಲ್ಟಾ ಮಾಡಿದರೆ ಕೆಟ್ಟ ಅಭ್ಯಾಸ ಬಿಡಬಹುದು. ಒಂದು ಪ್ರಮುಖ ಭಾಗವೆಂದರೆ ಕೆಟ್ಟ ಅಭ್ಯಾಸಗಳನ್ನು ಹೇಗೆ ತೊಡೆದು ಹಾಕುವುದು ಎಂಬುದು. ನಾವು ಒಂದು ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಬಯಸುವ 4 ನಿಯಮಗಳನ್ನು ಉಲ್ಟಾ ಅಥವಾ ವಿರುದ್ಧವಾಗಿ ಬಳಸುವ ಮೂಲಕ ಯಾವುದೇ ಕೆಟ್ಟ ಅಭ್ಯಾಸವನ್ನು ಯಶಸ್ವಿಯಾಗಿ ಬಿಡಬಹುದು. ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಇಲ್ಲಿವೆ 4 ವೈಜ್ಞಾನಿಕ ಹಂತಗಳು. 1, ಅದನ್ನು ಕಾಣದಂತೆ ಮಾಡಿ. ಮೇಕ್ ಇಟ್ ಇನ್ವಿಸಿಬಲ್. ಕೆಟ್ಟ ಅಭ್ಯಾಸವು ಯಾವಾಗಲೂ ಒಂದು ಸೂಚನೆ, ಕ್ಯೂನಿಂದ ಆರಂಭವಾಗುತ್ತದೆ. ಆ ಸೂಚನೆ ಕಣ್ಣಿಗೆ ಕಾಣದಂತೆ ಮಾಡಿದರೆ ಮನಸ್ಸಿಗೆ ಅದು ಬರುವುದೇ ಇಲ್ಲ. ಪರಿಸರ ಬದಲಾವಣೆ, ಕೆಲಸ ಮಾಡುವಾಗ ಫೋನ್ ಮಾಡುತ್ತೀರಾ? ಫೋನನ್ನು ಬೇರೆ ಕೋಣೆಯಲ್ಲಿ ಇಡಿ. ಪ್ರಚೋದಕಗಳನ್ನು ಗುರುತಿಸಿ. ನೀವು ಯಾವಾಗ ಸಿಗರೇಟ್ ಸೇದುತ್ತೀರಿ ಅಥವಾ ಜಂಕ್ ಫುಡ್ ತಿನ್ನುತ್ತೀರಿ ಎಂದು ಗಮನಿಸಿ. ಆ ಪರಿಸರದಿಂದ ದೂರವಿರಿ. ಇಚ್ಛಾಶಕ್ತಿಗಿಂತ ಪರಿಸರ ವಿನ್ಯಾಸವೇ ಹೆಚ್ಚು ಪರಿಣಾಮಕಾರಿ. 2, ಅದನ್ನು ಆಕರ್ಷಕವಾಗುವಂತೆ ಮಾಡಿ.
ಮೇಕ್ ಇಟ್ ಅನ್ಅಟ್ರಾಕ್ಟಿವ್. ನಮ್ಮ ಮೆದುಳು ಒಂದು ಅಭ್ಯಾಸ ಲಾಭದಾಯಕ ಎಂದು ನಂಬಿದಾಗೆ ಮಾತ್ರ ಅದನ್ನು ಮಾಡಲು ಹಂಬಲಿಸುತ್ತದೆ. ಆ ನಂಬಿಕೆಯನ್ನು ಬದಲಿಸಬೇಕು. ಮಾನಸಿಕ ಚಿತ್ರಣ. ಕೆಟ್ಟ ಅಭ್ಯಾಸದಿಂದ ಆಗುವ ನಷ್ಟಗಳನ್ನು ನೆನಪಿಸಿಕೊಳ್ಳಿ. ಉದಾಹರಣೆಗೆ, ಧೂಮಪಾನದಿಂದ ಹಣ ವ್ಯರ್ಥವಾಗುವುದು, ಆರೋಗ್ಯ ಹಾಳಾಗುವುದು. ಒಳ್ಳೆಯ ಅಭ್ಯಾಸದ ಲಾಭವನ್ನು ನೆನಪಿಸಿಕೊಳ್ಳಿ. ಸೋಷಿಯಲ್ ಮೀಡಿಯಾ ಬಿಡಬೇಕು ಎಂದು ಯೋಚಿಸುವ ಬದಲು, ಬಳಸದಿದ್ದರೆ ನನಗೆ ನೆಮ್ಮದಿ ಮತ್ತು ಹೆಚ್ಚು ಸಮಯ ಸಿಗುತ್ತದೆ ಎಂದು ಯೋಚಿಸಿ. 3. ಅದನ್ನು ಕಷ್ಟವಾಗಿಸಿ. ಮೇಕ್ ಇಟ್ ಡಿಫಿಕಲ್ಟ್. ಒಂದು ಕೆಲಸ ಮಾಡಲು ಅಡೆತಡೆಗಳು ಹೆಚ್ಚಾದರೆ ನಾವು ಅದನ್ನು ಕಡಿಮೆ ಮಾಡುತ್ತೇವೆ. ಘರ್ಷಣೆಯನ್ನು ಹೆಚ್ಚಿಸಿ. ರಾತ್ರಿ ಟಿವಿ ಹೆಚ್ಚು ನೋಡುತ್ತೀರಾ? ಪ್ರತಿ ಬಾರಿ ಪ್ಲಗ್ ತೆಗೆದು ರಿಮೋಟ್ನ ಬ್ಯಾಟರಿ ತೆಗೆದು ಇಡಿ. ಮತ್ತೆ ನೋಡಲು ಸೋಮಾರಿತನ ತಡೆಯುತ್ತದೆ. ಬದ್ಧತೆಯ ಸಾಧನ. ಅನಗತ್ಯ ಖರ್ಚು ತಪ್ಪಿಸಲು ಕ್ರೆಡಿಟ್ ಕಾರ್ಡನ್ನು ಮನೆಯಲ್ಲೇ ಬಿಟ್ಟು ಹೋಗಿ. ಕೆಟ್ಟ ಅಭ್ಯಾಸ ಮಾಡಲು ದೈಹಿಕವಾಗಿ ಕಷ್ಟವಾಗುವಂತೆ ಮಾಡಿ. 4. ಅದನ್ನು ತೃಪ್ತಿ ಇಲ್ಲದಂತೆ ಮಾಡಿ. ಮೇಕ್ ಇಟ್ ಅನ್ಸ್ಯಾಟಿಸ್ಫೈಯಿಂಗ್. ಕೆಟ್ಟ ಅಭ್ಯಾಸ ಮಾಡಿದ ತಕ್ಷಣ ಶಿಕ್ಷೆ ಸಿಕ್ಕರೆ ನಾವು ಅದನ್ನು ಮತ್ತೆ ಮಾಡುವುದಿಲ್ಲ. ಅಕೌಂಟಬಿಲಿಟಿ ಪಾರ್ಟ್ನರ್. ಸ್ನೇಹಿತನಿಗೆ ನಿಮ್ಮ ಗುರಿ ಹೇಳಿ. ನಾನು ವ್ಯಾಯಾಮ ಮಾಡದಿದ್ದರೆ ನಿನಗೆ 500 ರೂಪಾಯಿ ಕೊಡುತ್ತೇನೆ ಎಂದು ಒಪ್ಪಂದ ಮಾಡಿ. ಅಭ್ಯಾಸದ ಒಪ್ಪಂದ. ನಿಮ್ಮ ತಪ್ಪಿಗೆ ನೀವೇ ಶಿಕ್ಷೆ ವಿಧಿಸಿಕೊಳ್ಳಿ. ಹಣಕಾಸಿನ ನಷ್ಟ ಅಥವಾ ಸಾಮಾಜಿಕ ಮುಜುಗರ ಇದ್ದರೆ ಮೆದುಳು ಆ ಅಭ್ಯಾಸದಿಂದ ಹಿಂದೆ ಸರಿಯುತ್ತದೆ. ಒಂದು ಪ್ರಮುಖ ಸಲಹೆ: ಬದಲಿಯನ್ನು ಹುಡುಕಿ. ಕೇವಲ ಒಂದು ಕೆಟ್ಟ ಅಭ್ಯಾಸವನ್ನು ಬಿಡುವುದು ಕಷ್ಟ. ಅದರ ಬದಲಿಗೆ ಆ ಸಮಯದಲ್ಲಿ ಮಾಡಬಹುದಾದ ಒಂದು ಸಣ್ಣ ಒಳ್ಳೆಯ ಅಭ್ಯಾಸವನ್ನು ಹುಡುಕಿಕೊಳ್ಳಿ. ಉದಾಹರಣೆಗೆ, ಬೇಸರವಾದಾಗ ಫೋನ್ ಬಳಸುವ ಬದಲು ಒಂದು ಲೋಟ ನೀರು ಕುಡಿಯುವುದು ಅಥವಾ 2 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು. ತೀರ್ಮಾನ: ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಎಂದರೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ಪ್ರೀತಿಸುವುದು ಎಂದು ಅರ್ಥ. ಮೇಲಿನ 4 ಹಂತಗಳನ್ನು ವ್ಯವಸ್ಥಿತವಾಗಿ ಪಾಲಿಸಿದರೆ ಎಂತಹ ಹಳೆಯ ಅಭ್ಯಾಸವನ್ನೂ ಸಹ ನಿಧಾನವಾಗಿ ಗೆಲ್ಲಬಹುದು. 6. ಗೋಲ್ಡಿಲಾಕ್ಸ್ ನಿಯಮ. ದಿ ಗೋಲ್ಡಿಲಾಕ್ಸ್ ರೂಲ್. ಇದು ಮನುಷ್ಯರು ಹೇಗೆ ತಮ್ಮ ಪ್ರೇರಣೆಯನ್ನು, ಮೋಟಿವೇಶನ್, ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸುವ ಒಂದು ಅದ್ಭುತ ಸಿದ್ಧಾಂತವಾಗಿದೆ. ಮನುಷ್ಯರು ತಮ್ಮ ಸಾಮರ್ಥ್ಯದ ಅಂಚಿನಲ್ಲಿರುವ ಕೆಲಸಗಳನ್ನು ಮಾಡುವಾಗ ಹೆಚ್ಚು ಪ್ರೇರಿತರಾಗಿರುತ್ತಾರೆ. ಕೆಲಸ ತೀರಾ ಸುಲಭವಾಗಿದ್ದರೆ ಬೇಸರವಾಗುತ್ತದೆ, ತೀರಾ ಕಷ್ಟವಾಗಿದ್ದರೆ ಬಿಟ್ಟು ಬಿಡುತ್ತೇವೆ. ಸರಿಯಾದ ಪ್ರಮಾಣದ ಸವಾಲು, ಜಸ್ಟ್ ರೈಟ್ ಚಾಲೆಂಜ್ ಇದ್ದಾಗ ಮಾತ್ರ ನಾವು ಆ ಕೆಲಸದಲ್ಲಿ ಮುಂದುವರಿಯುತ್ತೇವೆ. ಹಿನ್ನೆಲೆ: ಗೋಲ್ಡಿಲಾಕ್ಸ್ ನಿಯಮವು ಪ್ರಸಿದ್ಧ ಮಕ್ಕಳ ಕಥೆಯಾದ ಗೋಲ್ಡಿಲಾಕ್ಸ್ ಮತ್ತು 3 ಕರಡಿಗಳು ಕಥೆಯಿಂದ ಬಂದಿದೆ. ಆ ಕಥೆಯಲ್ಲಿ ಗೋಲ್ಡಿಲಾಕ್ಸ್ ಗಂಜಿ ತಿನ್ನುವಾಗ ಅದು ತುಂಬ ಬಿಸಿಯಾಗಿರಬಾರದು, ತುಂಬ ತಣ್ಣಗಿರಬಾರದು, ಬದಲು ಸರಿಯಾಗಿ ಇರಬೇಕು ಎಂದುಕೊಳ್ಳುತ್ತಾಳೆ. ನಮ್ಮ ಮೆದುಳು ಕೂಡ ಕೆಲಸದ ವಿಷಯದಲ್ಲಿ ಇದೇ ರೀತಿಯ ಸಮತೋಲನವನ್ನು ಬಯಸುತ್ತದೆ. 2. ಪ್ರೇರಣೆಯ 3 ಹಂತಗಳು. ತುಂಬ ಸುಲಭವಾದ ಕೆಲಸ. ವಯಸ್ಕನಾಗಿ 1ನೇ ತರಗತಿಯ ಗಣಿತ ಮಾಡುವುದು, ಇದು ಬೇಸರ ತರಿಸುತ್ತದೆ. ತುಂಬ ಕಷ್ಟವಾದ ಕೆಲಸ. ಮೊದಲ ಬಾರಿಗೆ ಚೆಸ್ ಆಡುತ್ತಿರುವಾಗ ವಿಶ್ವ ಚಾಂಪಿಯನ್ ಎದುರು ಆಡುವುದು, ಇದು ಆತಂಕ ಮತ್ತು ಭಯ ತರಿಸುತ್ತದೆ. ಸರಿಯಾದ ಸವಾಲು, ಗೋಲ್ಡಿಲಾಕ್ಸ್ ಝೋನ್. ನಿಮ್ಮಷ್ಟೇ ಸಾಮರ್ಥ್ಯವಿರುವ ಅಥವಾ ಸ್ವಲ್ಪ ಹೆಚ್ಚು ಬಲ್ಲವರ ಜೊತೆ ಆಡುವುದು. ಇಲ್ಲಿ ಗೆಲ್ಲುವ ಅವಕಾಶವೂ ಇರುತ್ತದೆ, ಸೋಲುವ ಭೀತಿಯೂ ಇರುತ್ತದೆ. ಈ ಹಂತದಲ್ಲಿ ನೀವು ಸಂಪೂರ್ಣ ಗಮನವನ್ನು ಕೆಲಸದ ಮೇಲೆ ಇಡುತ್ತೀರಿ. ಇದನ್ನೇ ಫ್ಲೋ ಸ್ಥಿತಿ ಎಂದು ಕರೆಯುತ್ತಾರೆ. ಯಶಸ್ಸಿಗೆ ಸಹಾಯ ಮಾಡುವ ವಿಧಾನ. ಅಭ್ಯಾಸಗಳು ದೀರ್ಘಕಾಲ ಉಳಿಯಬೇಕಾದರೆ ಅವುಗಳಲ್ಲಿ ಸಣ್ಣ ಸವಾಲುಗಳನ್ನು ಸೇರಿಸುತ್ತಾ ಹೋಗಬೇಕು. ಉದಾಹರಣೆ: ಪ್ರತಿದಿನ 10 ಪುಷಪ್ಸ್ ಮಾಡುತ್ತಿದ್ದರೆ ಕೆಲವು ವಾರಗಳ ನಂತರ ಅದು ಸುಲಭವಾಗಿ ತೋರುತ್ತದೆ. ಆಗ ಅದನ್ನು 12 ಅಥವಾ 15ಕ್ಕೆ ಹೆಚ್ಚಿಸಬೇಕು. ಈ ಸಣ್ಣ ಹೆಚ್ಚುವರಿ ಸವಾಲು ನಿಮ್ಮ ಮೆದುಳನ್ನು ಚುರುಕುಗೊಳಿಸುತ್ತದೆ. ಬೇಸರವನ್ನು ಎದುರಿಸುವುದು. ಯಶಸ್ವಿ ವ್ಯಕ್ತಿಗಳಿಗೂ ಕೆಲಸದಲ್ಲಿ ಬೇಸರವಾಗುತ್ತದೆ, ಆದರೆ ಅವರು ಬೇಸರವಾಗಿದ್ದರೂ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಅಭ್ಯಾಸವು ಸಣ್ಣದಾಗಿರಲಿ, ಆದರೆ ಪ್ರೇರಣೆ ಉಳಿಯಲು ಅದರಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುತ್ತಿರಬೇಕು. ಸಾರಾಂಶ: ಅಭ್ಯಾಸಗಳು ಕೇವಲ ಕೆಲಸಗಳಲ್ಲ, ಅವು ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಸವಾಲು ನಿಮಗಿಂತ ದೊಡ್ಡದಾಗಿರಬಾರದು, ಆದರೆ ನಿಮ್ಮನ್ನು ಬೆಳೆಸುವಷ್ಟು ಶಕ್ತಿಯುತವಾಗಿರಬೇಕು. ಸತತವಾಗಿ ಸಣ್ಣ ಹೆಜ್ಜೆಗಳನ್ನು ಇಡುವುದೇ ಯಶಸ್ಸಿನ ಗುಟ್ಟು. ನೆನಪಿಡಿ, ಹೊಸ ಅಭ್ಯಾಸವನ್ನು ಪ್ರಾರಂಭಿಸುವಾಗ ಅದನ್ನು ಸುಲಭವಾಗಿಸಿ ಎಂಬ ನಿಯಮ ಪಾಲಿಸಬೇಕು.
ಆದರೆ ಆ ಅಭ್ಯಾಸವನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಗೋಲ್ಡಿಲಾಕ್ಸ್ ನಿಯಮ ಪಾಲಿಸಬೇಕು. ನಿಮ್ಮ ಸಾಮರ್ಥ್ಯದ 4% ಹೆಚ್ಚುವರಿ ಸವಾಲನ್ನು ಸೇರಿಸುತ್ತಾ ಹೋದರೆ ನೀವು ಬೇಸರಗೊಳ್ಳುವುದಿಲ್ಲ. ಉಪಸಂಹಾರ: ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕವು ಯಶಸ್ಸು ಎಂದರೆ ತಕ್ಷಣದ ಸಾಧನೆ ಅಲ್ಲ, ಅದು ಪ್ರತಿದಿನದ ಸಣ್ಣ ಹೆಜ್ಜೆಗಳ ಫಲ ಎಂದು ತಿಳಿಸುತ್ತದೆ. ಗುರಿ ತಲುಪುವುದಕ್ಕಿಂತ ಸರಿಯಾದ ವ್ಯವಸ್ಥೆ ನಿರ್ಮಿಸುವುದೇ ಮುಖ್ಯ. ಸಿಸ್ಟಮ್: ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸುವುದು, ಕೆಟ್ಟ ಅಭ್ಯಾಸಗಳನ್ನು ಮುರಿಯುವುದು ಮತ್ತು ನಮ್ಮ ವ್ಯಕ್ತಿತ್ವವನ್ನು ಬದಲಿಸುವುದು, ಇವೆಲ್ಲ ಈ ಪುಸ್ತಕದ ಸಾರ. ಅಭ್ಯಾಸಗಳು ಕೇವಲ ಕೆಲಸಗಳಲ್ಲ, ಅವು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ನೆನಪಿಡಿ, ನಿಮ್ಮ ಭವಿಷ್ಯವನ್ನು ರೂಪಿಸುವುದು ದೊಡ್ಡ ನಿರ್ಧಾರಗಳು ಅಲ್ಲ, ಪ್ರತಿದಿನದ ಸಣ್ಣ ಅಭ್ಯಾಸಗಳೇ.